ನೀವೇನಾದರೂ ಮೈಸೂರು, ಮಡಿಕೇರಿ ಸುತ್ತಮುತ್ತ ಇರೋರಾಗಿದ್ರೆ ಈ ಪ್ಲೇಸ್‌ನ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಒಂದು ವೀಕೆಂಡ್‌ನ ಬಕೆಟ್ ಲಿಸ್ಟಲ್ಲಿ ಈ ಪ್ಲೇಸ್‌ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಪ್ಲೇಸ್. ಹೋಪ್‌ಫುಲಿ ನಿಮಗೂ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ಎಲ್ಲಿಂದ ಎಷ್ಟು ದೂರ ಆಗತ್ತೆ ಅನ್ನೋದನ್ನೆಲ್ಲ ಡಿಟೈಲಿಂಗ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾವ ಪ್ಲೇಸು ಏನು ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನಾವಿಲ್ಲಿ ಹೋಗಿರುವಂತಹ ಪ್ಲೇಸ್ ಬಂದು ಒಂದೊಳ್ಳೆ ಅದ್ಭುತವಾದ ಜಾಗ. ನೇಚರ್ ಮಧ್ಯೆ ಕಳಿಬೇಕು, ತುಂಬ ಕಾಮಾಗಿರುತ್ತೆ. ಕಾಮಾಗಿ ಇರಬೇಕು ಅಂತ ಅನ್ಕೊಳ್ಳೋರ್ಗೆ ಈ ಪ್ಲೇಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಇಲ್ಲಿ ನಮಗೆ ಒಂದೊಳ್ಳೆ ವಾಟರ್ ಗೇಮ್ಸ್ ಕೂಡ ಆಯಿತು. ಈ ಕಡೆ ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ವ್ಯೂನ ನೋಡಿಕೊಂಡು ನಾವು ಮನೆಗೆ ವಾಪಸ್ ಬರಬೇಕಾದಾಗ ಒಂದಿಬ್ರು ಗೆಸ್ಟ್ ನಮಗೋಸ್ಕರ ಕಾಯ್ತಾ ಇದ್ರು. ಅವ್ರು ಯಾರಂತ ನೀವೇ ನೋಡ್ತಾ ಇದ್ದೀರಾ ಅಲ್ಲ. ಇದ್ರ ಬಗ್ಗೆ ಪೂರ್ತಿ ವಿಡಿಯೋ ಇಲ್ಲಿದೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಫೋರ್. ಆಮೇಲೆ ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ನೋಡೋ ಪ್ಲೇಸ್ಗಳನ್ನ ನನ್ನ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಬನ್ನಿ ಬನ್ನಿ ಬೇಗ ನಾವೀಗ ಹೋಗೋಣ. ಎಲ್ಲಿಗೆ? ವಿರಾಜಪೇಟೆಗೆ. ಅದಕ್ಕೂ ಮುಂಚೆ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು ಅಂತ ನಾವು ಹೋಗಿದ್ದ ಹೋಟೆಲ್ ಬಂದೆ ಕ್ಯುಸೈನ್ ಪೆಪೇರಾ ಅಂತ. ತುಂಬ ಅದ್ಭುತವಾದ ಹೋಟೆಲು. ಅದೇ ಥರ ಒಳ್ಳೆ ರುಚಿ ಇತ್ತು ರೀ ಊಟ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಹೋದಾಗ ನಿಮಗೆ ಅಲ್ಲಿ ಸಿಗುವಂಥ ಅಟ್ಮಾಸ್ಫಿಯರ್ ಇಟ್ಸ್ ಜಸ್ಟ್ ವಾವ್. ಊಟ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ವರ್ಕರ್ಸು ನಮ್ಮನ್ನು ಟ್ರೀಟ್ ಮಾಡಿದಂತಹ ರೀತಿನೂ ಕೂಡ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಚಿಕನ್ನ ಟ್ರೈ ಮಾಡಿದ್ವಿ. ನಿಮಗೆ ಇಲ್ಲಿ ಚಿಕನ್, ಮಟನ್, ಪಿಗ್ ಕೂಡ ಸಿಗುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ತುಂಬ ಟೇಸ್ಟಿಂಗ್ ಪೌಡ್ರು ಏನೂ ಇರಲಿಲ್ಲ. ನ್ಯಾಚುರಲ್ ಟೇಸ್ಟ್ ಇತ್ತು. ಸೊ ನಮಗೆ ತುಂಬ ಇಷ್ಟ ಆಯಿತು. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಈ ಹೋಟೆಲಿಂದ ಜಸ್ಟ್ ಒಂದು 15 to 10 ಕಿಲೋಮೀಟರ್ ಒಳಗಡೆನೆ ನಮಗೆ ಈ ಪ್ಲೇಸ್ ಸಿಕ್ಬಿಡತ್ತೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಹಾಳಾಗಿ ಅಂತ ಏನೂ ಅನಿಸಲ್ಲ. ಜೊತೆಗೆ ನಿಮಗೆ ಅಲ್ಲಿ ಸಿಗುವಂಥ ಬೆಟ್ಟಗಳ ವ್ಯೂ ಇದೆಯಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಇಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಆದಮೇಲೆ ಬಿಫೋರ್ ನಮಗೂ ಐಡಿಯಾ ಇರಲಿಲ್ಲ ಇಲ್ಲಿಂದ ಟ್ರೆಕ್ಕಿಂಗ್ ಹೋಗ್ಬೇಕಂತೆ. ಸೊ ನಾವು ಇಲ್ಲೇ ಹತ್ತಿರ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿಂದ ಒಂದು 300-400 ಸ್ಟೆಪ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲಿ ಹೋಗ್ಬೇಕಾದಾಗಿಂದನೂ ತುಂಬ ಒಳ್ಳೆ ವ್ಯೂ ಎಲ್ಲ ಇತ್ತು. ವಾಟರ್ ಫಾಲ್ಸು ಎವ್ರಿಥಿಂಗ್ ಇಸ್ ಟು ಗುಡ್. ತುಂಬ ಎಂಜಾಯ್ ಮಾಡ್ಕೊಂಡ್ವಿ, ಹೋದ್ವಿ. ಅಂದರೆ ಮೆಟ್ಲಿರೋದ್ರಿಂದ ಸ್ವಲ್ಪ ಸೀನಿಯರ್ಸ್ ಬಂದರೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ತುಂಬ ಸುಸ್ತಾಗುತ್ತೆ ಆ್ಯಕ್ಚುಲಿ ಆ ಮೆಟ್ಲನ್ನ ಹತ್ತೋದ್ರೊಳಗಡೆ. ಬಟ್ ಏನಂದರೆ ನೇಚರಲ್ಲಿ ಹೋಗೋದಲ್ವಾ, ಸೊ ಚೆನ್ನಾಗಿ ಅನಿಸುತ್ತೆ. ನಾವು ಸಮ್ಮರಲ್ಲಿ ಬೇರೆ ಹೋಗಿದ್ರಿಂದ ತುಂಬ ಸೆಕೆ ಬೇರೆ ಇತ್ತು. ಆ ಸೆಕೆಲಿ ಹತ್ಕೊಂಡು ಹೋದರೆ ನಿಜವಾಗ್ಲೂ ಒಂದೊಳ್ಳೆ ಬ್ಯೂಟಿಫುಲ್ ಸೀನ್ನ ನಾವು ನೋಡಿದ್ವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚಂದ ಅನ್ನಿಸ್ತದೆ ನೋಡಿ. ಅದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಹೋದಾಗ ತುಂಬ ಕ್ರೌಡ್ ಇರಲಿಲ್ಲ. ಥ್ಯಾಂಕ್ಫುಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ತುಂಬ ಹೊತ್ತು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಒನ್ ಥಿಂಗ್ ಏನು ಅಂದರೆ ನೀವು ಬಿಫೋರ್ 5:30 ಒಳಗಡೆ ಇಲ್ಲಿಗೆ ಹೋಗಬೇಕು. ತುಂಬ ಚೆನ್ನಾಗಿರುವಂತಹ ಒಂದೊಳ್ಳೆ ಜಾಗನ ನೋಡಬಹುದು. ಜಾಗದ ಹೆಸರು ಬಂದು ಇರುಪ್ಪು ಫಾಲ್ಸ್. ಇದಿರೋದು ವಿರಾಜಪೇಟೆಯಲ್ಲಿ. ನಾವು ಮೈಸೂರಿಂದ ಇಲ್ಲಿಗೆ ಹೋಗೋಕ್ಕೆ ತೊಗೊಂಡಿದ್ದು 2.5 hour ಜರ್ನಿ ಆಗುತ್ತೆ. ಸೊ ರೋಡೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಹಾಳಾಗಿ ಅನ್ನೋ ಥರ ಏನಿಲ್ಲ. ಒಂದು ನೇಚರ್ ಮಧ್ಯೆ ನಿಜವಾಗ್ಲೂ ತುಂಬ ಒಳ್ಳೆಯ ಒಂದು ವಾಕ್ ಆಗುತ್ತೆ. ಆ್ಯಂಡ್ ಒಳ್ಳೆ ಇಲ್ಲಿ ತುಂಬ ಹಸುಗಳೆಲ್ಲ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಸೊ ನೈಸ್ ಪ್ಲೇಸ್. ನಿಮಗೂ ಇಷ್ಟ ಆದರೆ ದಯವಿಟ್ಟು ವಿಸಿಟ್ ಮಾಡಿ. ಬಟ್ ಹೋದಾಗ ನೇಚರ್ನ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ ಕೂಡ. ಸೊ ಅದನ್ನು ಪಾಲಿಸಿ. ನಾನು ಮೊದಲೇ ಹೇಳ್ದಂಗೆ 5:30 ಒಳಗಡೆನೆ ಬನ್ನಿ. 5:30 ಮೇಲೆ ಬಂದರೆ ಇಲ್ಲಿ ಯಾರಿಗೂ ಅಲೋ ಇಲ್ಲ. ಆ್ಯಂಡ್ 5:36 ಮೇಲೆ ನಾವಲ್ಲಿದ್ದರೆ ಅವರೇ ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಯಾರೂ ಇರೋ ಹಾಗಿಲ್ಲ ಅಂತ ಹೇಳಿದರು. ಆ್ಯಂಡ್ ಟಿಕೆಟ್ ಪ್ರೈಸ್ ಕೂಡ ಇರುತ್ತೆ. ಒಬ್ಬ ಪರ್ಸನ್ಗೆ 100 ರೂಪಿ ಬರುತ್ತೆ ಅನ್ಕೋತೀನಿ. ಸೊ ನಾವಿಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ನ ನೋಡಿದ್ವಿ. ನಾವು ಫಾಲ್ಸಿಂದ ಬಂದು ಯಾರೋ ಕ್ರಿಕೆಟ್ ಆಡ್ತಾಯಿದ್ರು, ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಆಡಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಇಲ್ಲಿಂದ ಹೊರಟಿದ್ದು ಮೈಸೂರಿಗೆ ಹೋಗೋಕ್ಕೂ ಮುಂಚೆ ಒಂದೊಳ್ಳೆ ಸೀನ್ ಆಯ್ತು ರೀ. ಏನು ಗೊತ್ತಾ, ನಮಗೋಸ್ಕರ ಇವ್ರು ಕಾಯ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನಾವಂತೂ ಯಾವ್ದಾರ ಆ್ಯನಿಮಲ್ ಸಿಗುತ್ತಾ ಅಂತ ಹುಡ್ಕೊಂಡು ಬರ್ತಾ ಇದ್ವಿ. ಸೊ ನಮಗೆ ಫೈನಲಿ ಲಕ್ಕಿಲಿ ಎಲಿಫೆಂಟ್ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಅದು ನೀಟಾಗಿ ರೋಡ್ನ ಕ್ರಾಸ್ ಮಾಡ್ಕೊಂಡು ಹೋಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾವು ಮನೆಗೆ ಬಂದ್ವಿ. ಇದೇ ಥರ ಟ್ರಾವೆಲಿಂಗ್ ವೀಡಿಯೋಸ್ ಬೇಕು ಅಂತ ಇದ್ದರೆ, ವ್ಲಾಗ್ಸ್ ಬೇಕು ಅಂತ ಇದ್ದರೆ ದಯವಿಟ್ಟು ನನ್ನನ್ನು ಫಾಲೋ ಮಾಡಿ.